ನಮಸ್ಕಾರ ಸ್ನೇಹಿತರೆ, ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಅದ್ಭುತವಾದ ರುಚಿ ಇದು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಸೋನಾ ಮಸೂರಿ ರೈಸ್ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನಾಕಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ನೆನಾಕಬೇಕು. ನೋಡಿ, ಒಂದು 5-10 ಗೋಡಂಬಿನ ಹಾಕಿ ನೆನಾಕಿದ್ದೀನಿ ನಾನು. ಒಂದು ಪಾತ್ರೆಗೆ ಫಸ್ಟು ಒಂದು ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಮಳ್ಳಿದ ಮೇಲೆ ನಾವು ನೆನೆಸಿರ್ತಕ್ಕಂಥ ಅಕ್ಕಿನ ಹಾಕೋಬೇಕು. ಆ ನೆನೆಸಿರೋ ಅಕ್ಕಿಲಿ ನಾವು ಸ್ವಲ್ಪ 1-2 ಸ್ಪೂನಷ್ಟು ಅಕ್ಕಿ ಮತ್ತು ಏನು ನೆನೆಸಿದ್ದೀವೋ ಗೋಡಂಬಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಏಲಕ್ಕಿನೂ ಕೂಡ ಕುಟ್ಕೋತಾ ಇದ್ದೀನಿ. ನೋಡಿ, ಅನ್ನ ಬೆಂದಿದೆ. ನೋಡಿ, ಹಾಲು ಕೂಡ ಸ್ವಲ್ಪ ಹಿಂಗಿದೆ. ಈ ಟೈಮಲ್ಲಿ ಇನ್ನೊಂದು ಅರ್ಧ ಲೀಟ್ರ್ ಹಾಲನ್ನ ನಾವು ಹಾಕ್ಕೋಬೇಕು. ಫ್ರೆಂಡ್ಸ್, ಕಾಯಿಸಿರೋ ಹಾಲು ಹಾಕ್ಕೊಳ್ಳಿ. ನೋಡಿ, ಈಗ ಏನು ನಾವು ಗೋಡಂಬಿ ಮತ್ತು ಅಕ್ಕಿ ರುಬ್ಬಿದ್ವಲ್ಲ, ಆ ಪೇಸ್ಟ್ನ ಹಾಕೋತಾ ಇದ್ದೀನಿ. ಈಗ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕೋಬೇಕು. ತುಂಬ ರುಚಿಯಾದ ಪಾಯಸ ಇದು. ನೋಡಿ, ಈಗ ಏಲಕ್ಕಿ ಹಾಕಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಪಾಯಸ. ದೇವರ ನೈವೇದ್ಯಕ್ಕೆ ಹೇಳಿ ಮಾಡಿಸಿದಂತಹ ಪಾಯಸ ಇದು. ಒಂದು ಸತಿ ಟ್ರೈ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.